ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಹಾರಿಡ್ ಹೆನ್ರಿ ಕಾರ್ಟೂನ್ನ ಒಂದು ಎಪಿಸೋಡ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಇದು ಪಾರ್ಟ್ 1 ಆಗಿರುತ್ತೆ ಆ್ಯಂಡ್ ಮುಂದೆ ತುಂಬ ವೀಡಿಯೋಸ್ ಬರಲಿಕ್ಕಿದೆ ಹಾರಿಡ್ ಹೆನ್ರಿ ಮೇಲೆ. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದೇ ಶುರು ಮಾಡೋಣ. ಸೊ ನಾವು ನೋಡ್ತೀವಿ ಇಲ್ಲಿ ಹೆನ್ರಿ ಕೂತಿದ್ದಾನೆ. ಆ್ಯಕ್ಚುಲಿ ಅವರೊಂದು ಫನ್ ರನ್ ಅನ್ನೋ ಕಾಂಪಿಟೇಷನ್ಗೆ ಜಾಯ್ನ್ ಆಗಿರ್ತಾರೆ. ಸೊ ಹಾಗಾಗಿ ಅವರಿಗೆ ತರಕಾರಿ ತಿನ್ನಲಿಕ್ಕಿರ್ತದೆ. ಸೊ ಬೆಳಿಗ್ಗೆ ಕಷ್ಟದಲ್ಲಿ ತರಕಾರಿ ತಿಂತಾನೆ ನಮ್ಮ ಹೆನ್ರಿ. ಆ್ಯಂಡ್ ಈಗ ಓಡಲಿಕ್ಕಿದೆ. ಸೊ ಎಲ್ಲರೂ ಕೂಡ ತುಂಬ ಜಾಸ್ತಿ ತಯಾರಿ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಅವನಿಗೆ ಓಡಲಿಕ್ಕೆ ಚೂರು ಸಹ ಇಷ್ಟ ಇಲ್ಲ. ಎಲ್ಲರೂ ಕೂಡ ಓಡ್ತಿರ್ತಾರೆ ಆ್ಯಂಡ್ ಅವನು ಅಲ್ಲೇ ಡಿಸೈಡ್ ಮಾಡ್ತಾನೆ ಏನಾದರೂ ಮಾಡಬೇಕು ಈ ಫನ್ ರನ್ಗೆ ಅಂತ. ಆ್ಯಂಡ್ ಎಲ್ಲರೂ ಕೂಡ ಪುಷಪ್ ಮಾಡ್ತಾಯಿದ್ರೆ ಅವನು ಏನು ಮಾಡ್ತಾಯಿದ್ದಾನೆ ಅಂದರೆ ನೀವು ನೋಡಿ, ಅವನು ಚಿಪ್ಸ್ ತಿಂತಿದ್ದಾನೆ, ಅದು ಕೂಡ ಅರ್ಧಂಬರ್ಧ ಪುಷಪ್ ಮಾಡಿಕೊಂಡು. ಆ್ಯಂಡ್ ಅವನು ಓಡ್ತಾ ಇಲ್ಲ, ಮನೆಯವರೆಲ್ಲ ಓಡ್ತಾ ಇದ್ದರೆ ಅವನು ಸ್ಕೇಟ್ ಬೋರ್ಡ್ ಇಟ್ಕೊಂಡು ಹಾರಾಡ್ಕೊಂಡು ಹೋಗ್ತಾ ಇದ್ದಾನೆ. ಓಟ್ರೆ ಹೆನ್ರಿ ಯಾವತ್ತೂ ಬದಲಾಗಲ್ಲ. ಆ್ಯಂಡ್ ಅವನ ತಂದೆ ತಾಯಿಗೆ ಟೆನ್ಷನ್ ಆಗಲಿಕ್ಕೆ ಶುರು ಆಗುತ್ತೆ, ಏನು ಮಾಡ್ತಿದ್ದಾನೆ ಅಂತ. ಆ್ಯಂಡ್ ಎಲ್ಲರೂ ಕೂಡ ಜಂಪ್ ಮಾಡ್ತಿದ್ರೆ ಆ ಟೈಮಲ್ಲಿ ಅವ್ನು ಜಂಪ್ ಮಾಡ್ತಿರಲ್ಲ. ಆ್ಯಂಡ್ ಇದೆಲ್ಲ ತಂದೆ ತಾಯಿಗೆ, ಮೇಯ್ನ್ಲಿ ತಂದೆಗೆ ಸಿಟ್ಟು ಬರ್ತದೆ. ಸೊ ಹಾಗಾಗಿ ಅವರೆಲ್ಲ ವಸ್ತುಗಳನ್ನು ಒಂದು ಕಬಟ್ಟಿಗೆ ಹಾಕಿ ಮುಚ್ಚಿಬಿಡ್ತಾರೆ. ಆ್ಯಂಡ್ ಬೀಗನೂ ಕೂಡ ಹಿಡ್ಕೊಂಡ್ಬಿಡ್ತಾರೆ. ಸೊ ಈಗ ಹೆನ್ರಿಗೆ ಓಡಲೇಬೇಕಾಗುತ್ತೆ ಆ್ಯಂಡ್ ಮಳೆಯಲ್ಲೆಲ್ಲ ಓಡಬೇಕಾಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಗಾಡಿ ಅವನಿಗೆ ಕೆಸರು ನೀರನ್ನು ಹಾಕಿಸ್ಕೊಂಡು ಹೋಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಅವನಿಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಈಗ ಅವನಿಗೆ ಪಾರ್ಕಲ್ಲಿ ಒಂದು ನಾಯಿ ಕೂಡ ಭೇಟಿಯಾಗಿರುತ್ತೆ. ಅದು ನಮ್ಮ ಹೆನ್ರಿಯನ್ನು ತುಂಬ ಜಾಸ್ತಿ ಇಷ್ಟಪಡುತ್ತೆ. ಅವನ ತಂದೆ ಹೇಳ್ತಾರೆ ಫನ್ ರನ್ನಿಗೆ ನೀನು ಸ್ಪಾನ್ಸರ್ ಮಾಡಲಿಕ್ಕೆ ಹಣ ತಗೊಂಬ ಅಂತ. ಸೊ ಎಲ್ಲರ ಮನೆಗೆ ಹೋಗಿ ಹಣ ಕೇಳಲಿಕ್ಕೆ ಶುರು ಮಾಡ್ತಾನೆ ಹೆನ್ರಿ. ಯಾರು ಕೂಡ ಹಣ ಕೊಡೋದಿಲ್ಲ. ಅಂದರೆ ಅವ್ನು ಯಾವ ರೀತಿ ಕೇಳ್ತಾನೆ ಅಂದರೆ, 10 ರೂಪಾಯಿ ಆದರೂ ಇದೆಯಾ ನಿನ್ನ ಹತ್ರ, 10 ರೂಪಾಯಿ ಆದರೂ ಕೊಡು, ಎಂತ ನೀನು ಬಿಕಾರಿಯಾ, ಹಾಗೆ ಹಿಂಗೆ ಅಂತ ಕೇಳ್ತಾನೆ. ತುಂಬಾ ಸಖತ್ತಿತ್ತು ಆ ಒಂದು ಕಾನ್ವರ್ಸೇಷನ್, ಫನ್ ಇತ್ತು. ಸೊ ಮನೆಗೆ ಬಂದಮೇಲೆ ಅಪ್ಪ ಹೇಳ್ತಾರೆ ನಿಂದೆ ಹಣ ಹಾಕಬೇಕು ಅಂತ. ಇಲ್ಲಿ ರೇಸ್ ಶುರುವಾಗುತ್ತೆ, ಎಲ್ಲರೂ ಕೂಡ ತಯಾರಿಗಿರ್ತಾರೆ. ಆ್ಯಂಡ್ ನಮ್ಮ ಹೆನ್ರಿ ಶಾರ್ಟ್ಕಟ್ ಹಿಡಿತಾನೆ, ಬಿಕಾಸ್ ಅವನಿಗೆ ಓಡಲಿಕ್ಕೆ ಚೂರು ಸಹ ಇಷ್ಟ ಇರೋದಿಲ್ಲ. ಆ್ಯಂಡ್ ಅವನು ಅಲ್ಲಿ ಯಾರನ್ನು ನೋಡ್ತಾನೆ, ಲೈಕ್ ಅವ್ನಿಗೆ ಹೆದರಿಕೆ ಆಗಲಿಕ್ಕೆ ಶುರುವಾಗುತ್ತೆ. ಅವನು ಓಡಲಿಕ್ಕೆ ಶುರು ಮಾಡ್ತಾನೆ ಕಾಡಲ್ಲಿ. ಆ್ಯಂಡ್ ಓಡಿ ಓಡಿ ಎಲ್ಲರಿಗಿಂತ ಸ್ಪೀಡಾಗಿ ಓಡಿಬಿಡ್ತಾನೆ. ಯಾರೋ ಅವನನ್ನು ಅಟ್ಟಿಸ್ಕೊಂಡು ಬರ್ತಿರೋ ಥರ ಅವನಿಗೆ ಫೀಲ್ ಆಗುತ್ತೆ. ಆ್ಯಂಡ್ ಎಲ್ರಿಗಿಂತ ಸ್ಪೀಡಾಗಿ ಓಡಿ ಅವನು ವಿನ್ ಆಗಿಬಿಡ್ತಾನೆ ಈ ಒಂದು ಫನ್ ರನ್ನನ್ನು. ಆ್ಯಂಡ್ ಇದು ತುಂಬ ಜಾಸ್ತಿ ಗಮ್ಮತ್ತಿತ್ತು. ಆ್ಯಕ್ಚುಲಿ ಅದು ಯಾರು ಬೇರೆ ಅಲ್ಲ, ನಾಯಿ ಆಗಿರುತ್ತೆ. ಅದೇ ಪಾರ್ಕಲ್ಲಿ ಅವನು ಇಷ್ಟಪಟ್ಟ ನಾಯಿ ಅವನ ಹಿಂದೆ ಓಡ್ಕೊಂಬಂದಿದ್ದು. ಸೊ ಎಲ್ಲರೂ ಕೂಡ ಅಂದರೆ ನಗಾಡ್ತಾರೆ ಆ್ಯಂಡ್ ತುಂಬ ಜಾಸ್ತಿ ಎಂಜಾಯ್ ಮಾಡ್ತಾರೆ ಈ ಒಂದು ಸೀನನ್ನು. ಆ್ಯಂಡ್ ನಾವು ನೋಡ್ತೀವಿ ಈ ಹಾರಿಡ್ ಹೆನ್ರಿಯಲ್ಲಿ ಒಂದು ಕಾರ್ಟೂನ್ ಇರುತ್ತೆ. ಅವನು ತುಂಬ ಜಾಸ್ತಿ ಎಕ್ಸಸೈಸ್ ಮಾಡ್ತಿರ್ತಾನೆ. ಆ್ಯಂಡ್ ಅವನ ತಂದೆ ಬಂದು ಹೇಳ್ತಾರೆ, ಹೆನ್ರಿ ನಮ್ಮ ಜೊತೆ ನೀನು ಪಾರ್ಟಿಸಿಪೇಟ್ ಮಾಡಬೇಕು ಹಾಗೆ ಹಿಂಗೆ ಅಂತ. ಆ್ಯಂಡ್ ಅವನ ತಂದೆ ಹೇಳ್ತಾರೆ ಆಯಿತು, ಅವ್ನು ಪಾರ್ಟಿಸಿಪೇಟ್ ಮಾಡ್ತಾನಂತೆ. ಇಲ್ಲಿಗೆ ಅವನು ಟೆನ್ಷನಲ್ಲಿ ಮುಖ ತಿರುಗಿಸ್ತಾನೆ. ಸೊ ಇಲ್ಲಿಗೆ ಎಪಿಸೋಡ್ ಮುಗೀತದೆ. ಸೆಕೆಂಡ್ ಎಪಿಸೋಡ್ ಆಗಿರುತ್ತೆ ಹ್ಯಾಪಿ ಫ್ಯಾಮಿಲಿ. ಸೊ ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಪೀಟರ್ ಮಾತ್ರ ಅಲ್ಲ, ಪೀಟರ್ ಮತ್ತು ಅಪ್ಪ ಅಮ್ಮ ಇರ್ತಾರೆ ಮತ್ತು ಹೆನ್ರಿ ಕೂಡ ಇರ್ತಾರೆ. ಒಂದು ಪಾರ್ಕಲ್ಲಿ ಅವರು ಎಂಜಾಯ್ ಮಾಡ್ತಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಹೆನ್ರಿ ಸ್ವಲ್ಪ ಮಸ್ತಿ ಕೂಡ ಮಾಡ್ತಾ ಇರ್ತಾನೆ. ಅಪ್ಪನಿಗೆ ಸಿಟ್ಟು ಬರುತ್ತೆ. ಸೊ ಆಚೆ ಹೋಗಿ ಆಟ ಆಡು ಅಂತ ಹೇಳ್ತಾರೆ. ಅವನು ಕೂಡ ಬಾಲ್ ಇಟ್ಕೊಂಡು ಆಟ ಆಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಇವ್ರು 3 ಜನನ ಒಂದು ಫೋಟೋಗ್ರಾಫರ್ ಬಂದು ಫೋಟೋ ತೆಗಿತಾನೆ. ಆ್ಯಂಡ್ ಹೇಳ್ತಾನೆ ಹ್ಯಾಪಿ ಫ್ಯಾಮಿಲಿ ಅಂತ ಒಂದು ಕಾಂಪಿಟೇಷನ್ ಇದೆ, ನೀವು ಜಾಯ್ನ್ ಆಗಿ ಅಂತ ಒಂದು ಕಾರ್ಡನ್ನು ಕೊಟ್ಟು ಹೋಗ್ತಾನೆ. ಆ್ಯಂಡ್ ನಾವು ನೋಡೋದಿಲ್ಲಿ ಇವರು 3 ಜನ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಅದು ಹೆನ್ರಿಗೆ ಹೇಳಿದಾಗ ಹೆನ್ರಿಗೆ ಅದು ಇಷ್ಟ ಆಗಲ್ಲ. ಹ್ಯಾಪಿ ಫ್ಯಾಮಿಲಿ ಏನು ಹೇಳ್ತಿದ್ದಾರೆ ಇವರು ಅಂತ ಅನ್ನಿಸ್ತದೆ ಅವನಿಗೆ. ಆ್ಯಂಡ್ ನಾವು ನೋಡ್ತೀವಿ ಸ್ಟೀವ್ನ ಅಮ್ಮ ಮತ್ತು ಸ್ಟೀವ್ ಬಂದಿರ್ತಾರೆ. ಅವರು ಕೂಡ ಹ್ಯಾಪಿ ಫ್ಯಾಮಿಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರ ಬಗ್ಗೆ ವಿಷಯ ಹೇಳಿದಾಗ ಸ್ಟೀವ್ ಹೇಳ್ತಾನೆ ಹೆನ್ರಿ ಇದ್ದ ಕಾರಣ ನೀವು ಒಂದು ರೌಂಡ್ ಕೂಡ ಪಾಸ್ ಆಗಲ್ಲ. ಆಮೇಲೆ ಹೆನ್ರಿ ಏನೋ ತಿನ್ನಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಅವನು ತುಂಬ ಜಾಸ್ತಿ ಕಿರಿಸ್ತಾನೆ, ಯಾಕಂದರೆ ಅವನಿಗೆ ವೆಜಿಟೇಬಲ್ ಅಂದರೆ ಆಗಲ್ಲ. ಆ್ಯಂಡ್ ಅವನ ತಂದೆ ಹೇಳ್ತಾರೆ ಹೋಗಿ ಹೊರಗೆ ಹೋಗಿ ಆಟ ಆಡು ಅಂತ. ಹೆನ್ರಿಗೆ ಸ್ಟೀವ್ ಹೇಳ್ತಾನೆ ಇದರಲ್ಲಿ ಯಾರು ವಿನ್ ಆಗ್ತಾರೆ, ಬೀಚ್ ತಿರುಗ್ಬೋದು ಅಂತ. ಹೆನ್ರಿಗೆ ತುಂಬ ಜಾಸ್ತಿ ಖುಷಿಯಾಗುತ್ತೆ, ಅವನು ಕೂಡ ಒಪ್ಕೋತಾನೆ. ಆ್ಯಂಡ್ ಸ್ಟೀವ್ನ ಅಮ್ಮ ಹೇಳ್ತಾರೆ ಹಾಂ ಗಮ್ಮತ್ತಿದೆ ಇನ್ನು ಅಂತ. ಹೆನ್ರಿ ಬೇಗ ಸ್ಕೂಲಿಂದ ಮನೆಗೆ ಹೋಗ್ತಾನೆ. ಆ್ಯಂಡ್ ಅಲ್ಲಿ ಹೇಳ್ತಾನೆ ನಾನು ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತೀನಿ ಹ್ಯಾಪಿ ಫ್ಯಾಮಿಲಿ ವಿನ್ ಮಾಡಲಿಕ್ಕೆ ಅಂತ. ಆ್ಯಂಡ್ ಮನೆಯಲ್ಲಿ ಬಂದು ಪೀಟರ್ ಎಲ್ಲ ಹೇಳ್ತಾನೆ ಈ ರೀತಿ ಎಲ್ಲ ಕೆಲಸ ಮಾಡಿ ಅಂತ. ಹೆನ್ರಿ ಸುಮ್ಮನೆ ಕೆಲಸ ಮಾಡ್ತಿರ್ತಾನೆ. ಆದರೆ ಪೀಟರ್ಗೆ 2-3 ಸರಿ ಅವನ ಕೆಲಸನ ನಿಲ್ಲಿಸ್ತಾ ಇರ್ತಾನೆ, ಅಲ್ಲಿ ಧೂಳಿದೆ ಇಲ್ಲಿ ಧೂಳಿದೆ ಅಂತ. ಪೀಟರ್ಗೆ ಗೊತ್ತಿರ್ಬೋದು ಹೆನ್ರಿ ಕ್ಯಾರೆಕ್ಟರ್ ಏನು ಅಂತ, ಆದರೂ ಕೂಡ ಅವನು ತುಂಬ ಜಾಸ್ತಿ ಇರಿಟೇಟ್ ಮಾಡ್ತಾನೆ. ನನಗೂ ಕೂಡ ಸಿಟ್ಟು ಬಂತು ಆ ಟೈಮಲ್ಲಿ. ಆ್ಯಂಡ್ ಇನ್ನೊಂದು ಕಡೆ ಮಾರ್ಗರೇಟ್ ಕೂಡ ನೋಡ್ತಾ ಇರ್ತಾಳೆ. ಆ್ಯಂಡ್ ಅವಳಿಗೆ ಖುಷಿಯಾಗಿರ್ತದೆ, ಯಾಕಂದರೆ ಇವ್ರು ಗಲಾಟೆ ಮಾಡ್ತಿದ್ದಾರೆ ಅಂತ. ಬಟ್ಟೆ ಒಗೆದು ಹಗ್ಗದ ಮೇಲೆ ಹಾಕುವಾಗ ಸಹ ಆ ಬುಟ್ಟಿಯನ್ನು ಆಚೆ ಈಚೆ ಇಡ್ತದ್ದು ಮಾರ್ಗರೇಟ್. ಆ್ಯಂಡ್ ಹೆನ್ರಿ ಬಂದುಬಿಟ್ಟು ತನ್ನ ತಮ್ಮನಿಗೆ ಬೈತಾನೆ, ಅಂದರೆ ಪೀಟರ್ಗೆ. ಆಮೇಲೆ ಹೆನ್ರಿಯ ಅಮ್ಮ ಏನಿದ್ದಾರೆ ಹೆನ್ರಿಗೆ ಬೈತಾರೆ. ಸೊ ಹೆನ್ರಿಗಂತೂ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಆ್ಯಂಡ್ ನಾವು ನೋಡ್ತೀವಿ ಕಾಂಪಿಟೇಷನ್ ದಿನ. ಆ್ಯಂಡ್ ಅಲ್ಲಿ ಕೆಲವು ಫ್ಯಾಮಿಲೀಸ್ ಅವರು ಇರ್ತಾರೆ. ಹೆನ್ರಿ ಅವರ ಫ್ಯಾಮಿಲಿ, ಸ್ಟೀವ್ನ ಫ್ಯಾಮಿಲಿ, ಮಾರ್ಗರೇಟ್ ಫ್ಯಾಮಿಲಿ ಅವರೆಲ್ಲ. ಸೊ ನಾವು ನೋಡೋದು ಇಲ್ಲಿ ಹೆನ್ರಿ ತುಂಬ ಒಂದು ಕೆಲಸ ಮಾಡ್ತಾನೆ, ಲೈಕ್ ಎಲ್ಲ ಕೂಡ ಸರಿಯಾಗಲಿ ಅಂತ. ಇಲ್ಲಿ ಇವರಿಬ್ಬರು ಒಟ್ಟಾಗ್ತಾರೆ, ಸ್ಟೀವ್ ಮತ್ತು ಮಾರ್ಗರೇಟ್. ಹೆನ್ರಿಯನ್ನು ವಿನ್ ಮಾಡಲೇಬಾರ್ದು ಅಂತ ಅವ್ರು ಫಿಕ್ಸ್ ಆಗಿರ್ತಾರೆ.
ಸೊ ನಾವು ನೋಡ್ತೀವಿ ಹೆನ್ರಿ ಇನ್ನೊಂದು ಸಿಚುವೇಶನ್ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ. ಅದು ಬಂದ್ಬಿಟ್ಟು ಡಾಲ್ನ ಸಿಚುವೇಶನ್. ಆ್ಯಕ್ಚುಲಿ ಈ ಸೀನ್ ನಿಮಗೆ ತುಂಬ ಜಾಸ್ತಿ ಇಷ್ಟ ಆಗಲಿಕ್ಕಿದೆ. ಸೊ ಆಮೇಲೆ ನಾವು ನೋಡ್ತೀವಿ ಅವರು ಅನೌನ್ಸ್ ಮಾಡ್ತಾರೆ ಹೆನ್ರಿಯ ಒಂದು ಟೀಮ್ ವಿನ್ ಆಗಿದೆ, ನೆಕ್ಸ್ಟ್ ರೌಂಡ್ಗೆ ಹೋಗಿದೆ ಅಂತ. ಹಾಗೆ ಸ್ಟೀವ್ ಮತ್ತು ಮಾರ್ಗರೇಟ್ ಫ್ಯಾಮಿಲಿ ಕೂಡ ಫೈನಲ್ ರೌಂಡ್ಗೆ ಹೋಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಸೀನ್ ಬರುತ್ತೆ, ಅಲ್ಲಿ ಪುನಃ ಅವ್ನಿಗೆ ವೆಜಿಟೇಬಲ್ ಇಷ್ಟ ಇಲ್ಲ ನೋಡಿ, ಅವ್ನು ಕಿರಿಸ್ಲಿಕ್ಕಿದ್ದ. ಆ್ಯಂಡ್ ಎಲ್ಲರೂ ಎನ್ಕೋತಾರೆ ಕಿರಿಸ್ತಾನೆ ಅಂತ, ಬಟ್ ಅವ್ನು ತಿಂದ್ಬಿಡ್ತಾನೆ. ಆ್ಯಂಡ್ ಎಲ್ರಿಗೂ ಶಾಕ್ ಆಗುತ್ತೆ. ಮೇನ್ಲಿ ಮಾರ್ಗರೇಟ್ ಮತ್ತು ಸ್ಟೀವ್ಗೆ ತುಂಬ ಜಾಸ್ತಿ ಶಾಕ್ ಆಗಿ ಕಿರ್ಚ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನಾವು ನೋಡೋದು ಇಲ್ಲಿ ಫೈನಲಿ ಹೆನ್ರಿ ವಿನ್ ಆಗಿರ್ತಾನೆ. ಆ್ಯಂಡ್ ಅವ್ರು ಬೀಚಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ನನಗೆ ಈ ಸೀನ್ ತುಂಬ ಜಾಸ್ತಿ ಇಷ್ಟ ಆಯಿತು. ನೆಕ್ಸ್ಟ್ ಎಪಿಸೋಡ್ಗೆ ಹೋಗೋಣ. ಅದು ಬಂದುಬಿಟ್ಟು ಮೂಡಿ ಮಾರ್ಗರೇಟ್ ಮೋಸಿನ್. ಈಗ ಮಾರ್ಗರೇಟ್ ಹೆನ್ರಿ ಮನೆಗೆ ಬಂದರೆ ಏನಾಗುತ್ತೆ ನೋಡುವ. ಇಲ್ಲಿ ನಾವು ನೋಡೋದು, ಇಲ್ಲಿ ಪುನಃ ತುಂಬ ಜಾಸ್ತಿ ತೊಂದರೆ ಮಾಡ್ತಾ ಇದ್ದಾನೆ ನಮ್ಮ ಹೆನ್ರಿ. ಅದು ಬಂದುಬಿಟ್ಟು ಪೀಟರನ್ನು ಕಸದ ಬುಟ್ಟಿಗೆ ಹಾಕಿರ್ತಾನೆ. ಆ ವಿಷಯ ಹೆನ್ರಿ ತಾಯಿ ಗೊತ್ತಿರಲ್ಲ. ಸೊ ಹೆನ್ರಿ ತಾಯಿ ಬಂದು ಹೇಳ್ತಾರೆ ಮಾರ್ಗರೇಟ್ ಮನೆ ಬರಲಿಕ್ಕಿದ್ದಾಳೆ ಅಂತ. ಸೊ ಪೀಟರ್ ಅಲ್ಲಿ ಹೇಳ್ತಾನೆ, ಅವನನ್ನು ಕಸದ ಬುಟ್ಟಿ ನೋಡಿ ಅವರಿಗೆ ಸಿಟ್ಟು ಬಂದು ಮಾರ್ಗರೇಟ್ ಇಲ್ಲಿ ಇರೋ ತನಕ ನಿನ್ನ ರೂಮಲ್ಲಿ ಇರ್ತಾಳೆ ಅಂತ ಹೇಳಿಬಿಡ್ತಾರೆ. ಸೊ ಈ ಟೈಮಲ್ಲಿ ಹೆನ್ರಿಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಆ್ಯಂಡ್ ಅವ್ರಿಗೆ ಚೂರು ಸಹ ಇಷ್ಟ ಇರಲ್ಲ ಮಾರ್ಗರೇಟ್ ಇಲ್ಲಿಗೆ ಬರೋದು. ನಿಮಗೆ ಗೊತ್ತಿರ್ಬೋದು ಪೀಟರ್ ಯಾವ ರೀತಿ ಕ್ಯಾರೆಕ್ಟರ್ ಅಂತ. ಬಟ್ ನಮ್ಮ ಹೆನ್ರಿಯ ಒಂದು ಮಾತಾಡೋ ಸೀನ್ ಆಗಿರ್ಬೋದು, ಡಿಸ್ಟರ್ಬ್ ಆಗಿರೋ ಸೀನ್, ಅದೆಲ್ಲ ತುಂಬ ಜಾಸ್ತಿ ಫನ್ನಿ ಇತ್ತು. ಆ್ಯಂಡ್ ಮಾರ್ಗರೇಟ್ನ ಅಪ್ಪ ಅಮ್ಮ ಬಂದು ಅವಳ ವಸ್ತುಗಳನ್ನು ಮತ್ತು ಅವಳನ್ನು ಬಿಟ್ಟು ಹೋಗ್ತಾರೆ. ಆ್ಯಂಡ್ ನಮ್ಮ ಹೆನ್ರಿ ಮಾತ್ರ ತುಂಬಾ ಜಾಸ್ತಿ ನಾರ್ಮಲ್ ಇದ್ದ. ಟ್ಯಾಕ್ಸ್ಗಳನ್ನು ಮೇಲೆ ತಗೊಂಡು ಹೋಗ್ತಿರುವಾಗ ಹೆನ್ರಿ ಬೇಕಂತಲೇ ಅವಳ ವಸ್ತುಗಳನ್ನು ಕೆಳಗೆ ಹಾಕ್ಬಿಡ್ತಾನೆ. ಆ್ಯಂಡ್ ಇದರಿಂದ ಮಾರ್ಗರೇಟ್ಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಆ್ಯಂಡ್ ಅವಳು ಕಿರಿಸ್ಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಎಲ್ಲರೂ ಕೂಡ ಹಾರ್ಕೊಂಡು ಹೋಗ್ತಾರೆ, ಮೇನ್ಲಿ ಅಪ್ಪ ಅಮ್ಮ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಊಟದ ಟೈಮ್ ಆಗುತ್ತೆ. ಆ್ಯಂಡ್ ಊಟ ಮಾಡ್ತಿರುವಾಗ ಹೇಳ್ತಾಳೆ ದೋಸೆ ಸಪೂರ ಆಗಬೇಕು, ಆ್ಯಂಡ್ ಇದನ್ನು ಬಿಸಿ ಮಾಡಿ ನನಗೆ ತಣ್ಣಗಾಗಲ್ಲ ಹಾಗೆ ಹಿಂಗೆ ಅಂತ. ಸೊ ಎಲ್ರಿಗೂ ಡಿಸ್ಟರ್ಬ್ ಅನಿಸ್ತೈತೆ. ಮಾರ್ಗರೇಟ್ನ ಒಂದು ಮಾತಿಗೆ ನಮ್ಮ ಹೆನ್ರಿ ಕೂಡ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಆ್ಯಂಡ್ ಈ ಸೀನ್ ನಾನು ಎಕ್ಸ್ಪ್ಲೇನ್ ಮಾಡಲೇಬೇಕು. ಇಲ್ಲಿ ಕಾಲಲ್ಲಿ ಒದ್ದಿರಲ್ಲ ಮಾರ್ಗರೇಟ್ಗೆ, ಅವಳು ಬೇಕಂತಲೇ ಹೇಳ್ತಾಳೆ ಕಾಲಲ್ಲಿ ಓದಿದ್ದಾನೆ ನಮ್ಮ ಹೆನ್ರಿ ಅಂತ. ಸೊ ಹೆನ್ರಿ ಹೇಳ್ತಾನೆ ನಾನು ಆ ಥರ ಏನು ಮಾಡಿಲ್ಲ ಅಂತ. ಆವಾಗ ಪೀಟರ್ ಒಗ್ಗರಣೆ ಹಾಕ್ತಿದ್ದ. ಏನು ಹೇಳ್ತಾನೆ ಅಂದರೆ, ಹೋ ಈ ಥರ ಮಾಡಬಾರ್ದು. ನನಗಂತೂ ಆವಾಗ ತುಂಬ ಜಾಸ್ತಿ ಸಿಟ್ಟು ಬಂತು. ಓಕೆ, ಈಗ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ, ಅಫ್ಕೋರ್ಸ್ ಹೆನ್ರಿ ಈಗ ಪೀಟರ್ ರೂಮಲ್ಲಿ ಮಲ್ಗ್ತಾನೆ, ಅದು ಕೂಡ ಕೆಳಗೆ. ನನಗೆ ವಿಚಿತ್ರ ಅನಿಸ್ತು, ಕೆಳಗೆ ಹೆನ್ರಿ ಮಲ್ಕೊಳ್ಳೋದು, ಕೆಳಗೆ ಪೀಟರ್ ಮೇಲೆ. ವಾ 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 ವಾ. ನಾವು ನೋಡೋದು ಇಲ್ಲಿ ಮಾರ್ಗರೇಟ್ ಸ್ವಲ್ಪ ತೊಂದರೆ ಕೊಡ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಹೇಳ್ತಾನೆ ನೀನು ಹೇಳಿಕ್ಕಾಗಲ್ವಾ ಅಮ್ಮನಿಗೆ ಅಂತ. ಸೊ ಪೀಟರ್ ಹೇಳ್ತಾನೆ ನಾನು ಆ ಥರ ಕಂಪ್ಲೇಂಟ್ ಮಾಡಲ್ಲ, ಗೆಸ್ಟ್ ಅವ್ರು ನಮ್ಮದು ಹಾಗೆ ಹಿಂಗೆ ಅಂತ. ಹೆನ್ರಿ ಬಳಿ ಒಂದು ಪ್ಲ್ಯಾನ್ ಇರ್ತದೆ. ಸೊ ಹಾಗಾಗಿ ಅಲ್ಲೇ ಮಲ್ಕೋತಾನೆ. ಬೆಳಿಗ್ಗೆ ಇವಳು ವಾದ್ಯ ಊದಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಎಲ್ಲರೂ ಇರಿಟೇಟ್ ಆಗ್ತಾರೆ, ಹೆನ್ರಿ, ತಂದೆ ತಾಯಿ ಎಲ್ಲರೂ ಕೂಡ. ಆ್ಯಂಡ್ ಅಮ್ಮ ಬಂದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಮಾರ್ಗರೇಟನ್ನು. ಇವ್ರೇನು ಮಾಡ್ತಾರಂತ, ಮಾರ್ಗರೇಟ್ ಇದ್ದ ಅವನ ರೂಮ್ಗೆ ಹೋಗ್ತಾನೆ. ಆ್ಯಂಡ್ ಅಲ್ಲಿ ವಸ್ತುಗಳನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ, ಯಾಕಂದರೆ ಎಲ್ಲ ಕೂಡ ಹುಡುಗಿರ ವಸ್ತು ಆಗಿರುತ್ತೆ. ಆ್ಯಂಡ್ ಅವನು ಒಂದು ಡಬ್ಬ ತೆಗಿತಾನೆ, ಅಲ್ಲಿ ಅದರಲ್ಲಿದ್ದ ಒಂದು ಪುಸ್ತಕ ತೆಗೆದು ಅದರಲ್ಲಿ ಬರೀಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಮಾರ್ಗರೇಟ್ ಕೂಡ ನಿಧಾನವಾಗಿ ಅಲ್ಲಿಗೆ ಬಂದು ನೋಡ್ತಾಳೆ, ಅಲ್ಲಿ ಹೆನ್ರಿ ಏನೋ ಬರಿತಾ ಇರ್ತಾನೆ. ಅವ್ನು ಹೇಳ್ತಾನೆ ಇದೊಂದು ಡೈರಿ, ಇದರಲ್ಲಿ ನಾನು ಪರ್ಸ್ನಲ್ ಥಿಂಗ್ಸನ್ನು ಬರಿತೀನಿ ಹಾಗೆ ಹಿಂಗೆ ಅಂತೆಲ್ಲ ಫುಲ್ಲು ಪ್ಲ್ಯಾನ್ ಮಾಡಿ ಅವನು ಆ್ಯಕ್ಟಿಂಗ್ ಎಲ್ಲ ಮಾಡಿ ಕೀಯನ್ನೆಲ್ಲ ಅಲ್ಲೇ ಹಾಕಿ ಹೋಗ್ಬಿಡ್ತಾನೆ. ಆ್ಯಂಡ್ ಇವನಿಗೆ ಗೊತ್ತಿರುತ್ತೆ ಅವಳು ಆ ಬಾಕ್ಸನ್ನು ತೆಗೆದು ನೋಡ್ತಾಳೆ, ಓದ್ತಾಳೆ ಅಂತ. ಅವಳು ಹಾಗೆ ಮಾಡ್ತಾಳೆ, ಓದ್ಲಿಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಏನು ಬರೆದಿತ್ತೋ ಅದನ್ನೇ ಮಾಡ್ತಾಳೆ, ಕಸದ ಬುಟ್ಟಿಗೆ ಹಾಕಿಬಿಡ್ತಾಳೆ. ಯಾಕಂದರೆ ಪೀಟರ್ ಕಂಪ್ಲೇಂಟ್ ಮಾಡಲ್ಲ ಅಂತ ಗೊತ್ತಿದ್ದು ಆ ಥರ ಮಾಡೋದವಳು. ಆ್ಯಂಡ್ ಆ ಕಸದ ಬುಟ್ಟಿನ ಅವಳು ಟ್ರಕ್ಕಿಗೂ ಹೇಳ್ತಾಳೆ ತಗೊಂಡು ಹೋಗ್ಲಿಕ್ಕೆ. ಇನ್ನೊಂದು ಕಡೆ ಹೆನ್ರಿ ಏನು ಮಾಡ್ತಾನಂದರೆ, ಬಾಯ್ ಬಾಯ್ ಮಾರ್ಗರೇಟ್ ಮಿಷನ್ 1ಅಲ್ಲಿ ಫಸ್ಟ್ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿ ಆಗಿದೆ. ಅವನು ಇಮೇಲ್ ಕೂಡ ಕಳಿಸ್ತಾನೆ ಮಾರ್ಗರೇಟ್ನ ತಂದೆ ತಾಯಿಗೆ. ಆಮೇಲೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾನೆ, ಅದು ಬಂದುಬಿಟ್ಟು ಅವನ ಎಲ್ಲ ವಸ್ತುಗಳನ್ನು ಅವನೇ ಕೆಳಗೆ ಹಾಕಿ ಬಿಡ್ತಾನೆ. ಆ್ಯಂಡ್ ನಾವು ನೋಡೋದು ಇಲ್ಲಿ ಮಾರ್ಗರೇಟ್ಗೆ ಬೈಯೋದಿಲ್ಲ, ಫಸ್ಟಿಗೆ ಹೆನ್ರಿಗೆ ಬೈತಾರೆ. ಆ್ಯಂಡ್ ಹೆನ್ರಿ ಹೇಳ್ತಾನೆ ಪೀಟರ್ ಹತ್ರ, ಸುಳ್ಳು ಹೇಳಬಾರ್ದು ಪೀಟರ್, ಯಾರು ಮಾಡಿದ್ದು ಅಂತ ಹೇಳುವಂತ. ಅಲ್ಲಿ ಪೀಟರ್ ಒಪ್ಕೊಂಡು ಬಿಡ್ತಾನೆ, ಅದು ಬಂದುಬಿಟ್ಟು ಮಾರ್ಗರೇಟ್ ಅಂತ. ಆ್ಯಂಡ್ ಮಾರ್ಗರೇಟ್ ಮಾಡದ ಕೆಲಸ ಬಂದುಬಿಟ್ಟು ವಸ್ತುಗಳನ್ನು ಕೆಳಗೆ ಹಾಕೋದು, ಅದರಲ್ಲೂ ಕೂಡ ಅವಳೇ ಮಾಡಿದ್ದು ಅಂತ ಸಿಕ್ಕಾಕೊಂಡು ಬಿಡ್ತಾಳೆ. ಆ್ಯಂಡ್ ತಂದೆ ತಾಯಿ ಬಂದುಬಿಡ್ತಾರೆ, ಯಾಕಂದರೆ ಹೆನ್ರಿ ಇಮೇಲ್ ಕಳಿಸಿರ್ತಾನೆ. ಆ್ಯಂಡ್ ಮಾರ್ಗರೇಟ್ಗಂತೂ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಹೆನ್ರಿ ಅಪ್ಪ ಅಮ್ಮ ಫಸ್ಟ್ಗೆ ಆ್ಯಕ್ಟ್ ಮಾಡ್ತಾರೆ, ನೀನು ಇಮೇಲ್ ಕಳಿಸಿದ್ದು ಅಂತ. ಆ್ಯಂಡ್ ಹೆನ್ರಿ ಅನ್ಕೋತಾನೆ ಈಗ ನನಗೆ ಲೈಫ್ ಲಾಂಗ್ ಪನಿಷ್ಮೆಂಟ್ ಇದೆ, ನನಗೆ ನಾನು ರೂಮಲ್ಲೇ ಇರಬೇಕು ಅಂತ. ಆದರೆ ಇಲ್ಲಿ ಉಲ್ಟಾ ಆಗುತ್ತೆ, ತಂದೆ ತಾಯಿ ಏನೂ ಹೇಳೋದಿಲ್ಲ, ಅವನನ್ನು ಸುಮ್ಮನೆ ರೂಮಿಗೆ ಮಾತ್ರ ಹೋಗ್ಲಿಕ್ಕೆ ಹೇಳ್ತಾರೆ. ಯಾಕಂದರೆ ತಂದೆ ತಾಯಿ ಕೂಡ ಮಾರ್ಗರೇಟ್ನ ಬಿಹೇವಿಯರ್ ತುಂಬ ಜಾಸ್ತಿ ಇರಿಟೇಟ್ ಅನ್ನಿಸ್ತಿತ್ತು. ಆ್ಯಂಡ್ ಅವರು ಕೂಡ ಡಿಸ್ಟರ್ಬ್ ಆಗಿದ್ರು. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಐ ಹೋಪ್ ನಿಮಗೆ ಈ ಒಂದು 3 ಎಪಿಸೋಡ್ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.